ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಕ್ ಕಟ್ಟಿಂಗ್ ಮುಗಿದ ತಕ್ಷಣ ಎಲ್ಲರೂ ಕೂಗಿ ಕ್ಲಾಪ್ಸ್ ಹೊಡೆದರು. ಸಂಜಯ್ ಮತ್ತು ಅನು ಒಬ್ಬರಿಗೊಬ್ಬರು ಕೇಕ್ ತಿನ್ನಿಸುತ್ತಾರೆ. ಪುನರ್ವಿ ಜೋರಾಗಿ ನನಗೂ ಅಂತ ಕೂಗಿದಳು. ಅನು ನಗುತ್ತಾ ಫಸ್ಟ್ ಬೈಟ್ ಪ್ರಿನ್ಸಸ್ಗೆ ಅಂತ ಪುನರ್ವಿಗೆ ಕೇಕ್ ಕೊಟ್ಟಳು. ಅವಳು ಖುಷಿಯಿಂದ ಕ್ಲಾಪ್ ಮಾಡಿ ಕೇಕ್ ತಿಂದಳು. ಅಷ್ಟರಲ್ಲಿ ಡಿಜೆ ಮ್ಯೂಸಿಕ್ ವಾಲ್ಯೂಮ್ ಜಾಸ್ತಿ ಆಯಿತು. ಡ್ಯಾನ್ಸ್ ಫ್ಲೋರ್ ಫುಲ್ ಆಗೋಕ್ಕೆ ಶುರು ಆಯಿತು. ಸಂಜಯ್ನು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ. ಅನು ಕೂಡ ಸೇರಿದಳು. ಎಲ್ಲರೂ ನಗ್ತಾ ಡ್ಯಾನ್ಸ್ ಫ್ಲೋರ್ಗೆ ಹೋದರು. ಅಂಶ್ ನಿಧಾನವಾಗಿ ಪ್ರಶಂಸಾ ಕೈ ಮುಂದಿಟ್ಟ. ಮೇ ಐ? ಪ್ರಶಂಸಾ ಕ್ಷಣಕಾಲ ನೋಡಿದಳು. ಅವಳ ಮುಖದಲ್ಲಿ ಸಣ್ಣ ನಗು ಮೂಡಿತು. ಓಕೆ. ಅವಳು ಅವನ ಕೈ ಹಿಡಿದಳು. ಮ್ಯೂಸಿಕ್ ಸ್ಲೋ ಬೀಟ್ಗೆ ಶಿಫ್ಟ್ ಆಯಿತು. ಅಂಶ್ ಅವಳ ಹತ್ತಿರ ಬಂದು ನಿಧಾನವಾಗಿ ರಿಲ್ಯಾಕ್ಸ್, ಜಸ್ಟ್ ಎಂಜಾಯ್. ಪ್ರಶಂಸಾ ತಲೆ ಆಡಿಸಿದಳು. ಇಬ್ಬರು ನಿಧಾನವಾಗಿ ಡ್ಯಾನ್ಸ್ ಮಾಡ್ತಾ ಆ ಕ್ಷಣದಲ್ಲಿ ಟೆನ್ಷನ್ ಸ್ವಲ್ಪ ದೂರ ಆಯಿತು. ಆದರೆ ಅಂಶ್ ಕಣ್ಣುಗಳು ಸ್ಟಿಲ್ ಅಲರ್ಟ್. ಅವನು ಕ್ರೌಡ್ ಸ್ಕ್ಯಾನ್ ಮಾಡ್ತಾ ಇದ್ದ. ಅಜಯ್ ಕಾರ್ನರಲ್ಲಿ ನಿಂತು ಡ್ರಿಂಕ್ ಶಿಪ್ ಮಾಡ್ತಾ ಇದ್ದ. ಅವನ ದೃಷ್ಟಿ ನೇರವಾಗಿ ಅಂಶ್ ಪ್ರಶಂಸಾ ಮೇಲೆ ಇತ್ತು. ಅವನ ಫೋನ್ ಮತ್ತೆ ವೈಬ್ರೇಟ್ ಆಯಿತು. ಈ ಬಾರಿ ಅವನು ಕಾಲ್ ಅಟೆಂಡ್ ಮಾಡಲಿಲ್ಲ. ಮೆಸೇಜ್ ಓದಿದ. ಅವನ ತುಟಿಗಳಲ್ಲಿ ಸಣ್ಣ ನಗು. ಪ್ರಶಂಸಾ ನಿಧಾನವಾಗಿ ಹೇಳಿದಳು, ಅಂಶ್, ನನಗೆ ಒಂದು ಡೌಟ್ ಇದೆ. ಅಂಶ್ ಅವಳ ಕಡೆ ಗಮನ ಕೊಟ್ಟ. ಅಜಯ್ ಬಗ್ಗೆ. ಅವನ ಹೆಜ್ಜೆ ಕ್ಷಣಕಾಲ ನಿಂತಿತು. ವೈ? ಅವನ ಮಾತು, ಆ್ಯಟಿಟ್ಯೂಡ್ ಎಲ್ಲವೂ ನಾರ್ಮಲ್ ಆಗಿ ಕಾಣಿಸ್ತಿಲ್ಲ. ಅಂಶ್ ಸೀರಿಯಸ್ ಆಗಿ, ನನಗೂ ಹಾಗೆ ಅನ್ನಿಸ್ತಾ ಇದೆ, ಆದರೆ ಪ್ರೂಫ್ ಇಲ್ಲ. ನಾವು ಚೆಕ್ ಮಾಡಬೇಕು, ಪ್ರಶಂಸಾ ದೃಢವಾಗಿ ಹೇಳಿದಳು. ಅಂಶ್ ಅವಳ ಕಣ್ಣು ನೋಡಿದ. ಸಡನ್ಲಿ ಲೈಟ್ಸ್ ಬ್ಲಿಂಕ್ ಆಯಿತು. ಮ್ಯೂಸಿಕ್ ಸಡನ್ ಸ್ಟಾಪ್. ಹಾಲ್ ಫುಲ್ ಸೈಲೆನ್ಸ್. ಪವರ್ ಇಶ್ಯೂನಾ ಅಂತ ಯಾರೋ ಕೇಳಿದ. 3 ಸೆಕೆಂಡ್ನಲ್ಲಿ ಕಂಪ್ಲೀಟ್ ಡಾರ್ಕ್ನೆಸ್ ಆಗುತ್ತೆ. ಪುನರ್ವಿ ಭಯದಿಂದ ಅಪ್ಪ ಅಂತ ಕೂಗಿದಳು. ಅಂಶ್ ತಕ್ಷಣ ಪುಟ್ಟ ನಾನಿಲ್ಲಿದ್ದೀನಿ ಅಂತ ಅವಳ ಕಡೆ ಹೋಗೋಕ್ಕೆ ಪ್ರಯತ್ನಿಸಿದ. ಆದರೆ ಕತ್ತಲಲ್ಲಿ ಪುನರ್ವಿ ಕಾಣಿಸ್ತಾ ಇರಲಿಲ್ಲ. ಗಾಬರಿ ಆಯಿತು ಅಂಶ್ಗೆ. ಯಾರೋ ಓಡೋ ಶಬ್ದ, ಒಬ್ಬರ ಕೂಗು, ಯಾರೋ ಬಿದ್ದ ಸೌಂಡ್. ಲೈಟ್ಸ್ ಆನ್ ಆಗುತ್ತೆ. ಎಲ್ಲರೂ ಶಾಕ್. ಫ್ಲೋರ್ ಮೇಲೆ ಒಬ್ಬ ವ್ಯಕ್ತಿ ಬಿದ್ದಿದ್ದ. ಸಂಜಯ್ ಓಡಿಕೊಂಡು ಹೋದ. ಹೇಯ್, ಯಾರಿದು? ಅನು ಶಾಕ್ ಆಗಿ ನಿಂತಳು. ಉಷಾ ಪುನರ್ವಿಯನ್ನು ಬಿಗಿಯಾಗಿ ಹಿಡ್ಕೊಂಡ್ರು. ಅಂಶ್ ಕ್ರೌಡ್ ಪುಷ್ ಮಾಡ್ತಾ ಮುಂದೆ ಹೋದ. ಪ್ರಶಂಸಾ ಕೂಡ ಹತ್ತಿರ ಬಂದಳು. ಆಕ್ಸಿಡೆಂಟಾ ಇದು? ಅಲ್ಲ. ಪ್ರಶಂಸಾ ಹೃದಯ ತಡಪಡಿಸ್ತು. ಯಾರೋ ಕಿಲ್ಲರ್ ಬಂದಿದ್ದಾನೆ. ಅಜಯ್ ಟಾರ್ಗೆಟಾ? ಇಲ್ಲ. ಅವಳು ಮಾತು ಮುಗಿಸಲಿಲ್ಲ. ಅಂಶ್ ಅವಳ ಕಡೆ ತಿರುಗಿ, ನಮ್ಮಲ್ಲಿ ಯಾರನ್ನಾದರೂ ಕೊಲೆ ಮಾಡೋಕೆ. ಆಗ ಆಂಬ್ಯುಲೆನ್ಸ್ ಸೈರನ್ ಹಾಲ್ ಹೊರಗೆ ಕೇಳಿಸ್ತು. ಆ ರಾತ್ರಿ ಪಾರ್ಟಿ ಸೆಲೆಬ್ರೇಷನ್ ಆಗಿರಬೇಕಾದದ್ದು ಇನ್ವೆಸ್ಟಿಗೇಷನ್ ಕ್ರೈಮ್ ಸೀನ್ ಆಗಿ ಬದಲಾಗಿತ್ತು. ಆಂಬ್ಯುಲೆನ್ಸ್ ಬಂದು ಅಜಯನ್ನು ಕರ್ಕೊಂಡು ಹೋದ ನಂತರ ಪಾರ್ಟಿ ಹಾಲ್ ಒಳಗೆ ಗಾಬರಿ ಸ್ವಲ್ಪ ಕಡಿಮೆಯಾದರೂ ಮೂಡ್ ಸಂಪೂರ್ಣ ಬದಲಾಗಿತ್ತು. ಸಂಜಯ್ ಸ್ಟಾಫ್ ಜೊತೆ ಮಾತಾಡಿ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಿದ್ದ. ಗಾಯ್ಸ್, ಪ್ಲೀಸ್ ಕಾಮ್ ಡೌನ್. ಜಾರಿ ಬಿದ್ದಂತೆ ಕಾಣುತ್ತಿದೆ, ನಥಿಂಗ್ ಸೀರಿಯಸ್ ಅಂತ ಅನೌನ್ಸ್ ಮಾಡಿದ. ಅಂಶ್ ಒಂದು ಕ್ಷಣ ಅವನ ಕಡೆ ನೋಡಿದ, ಆದರೆ ಏನೂ ಹೇಳಲಿಲ್ಲ. ಪ್ರಶಂಸಾ ನಿಧಾನವಾಗಿ ಕೇಳಿದಳು, ನಾವು ಹೋಗೋಣವಾ? ಅಂಶ್ ತಲೆ ಆಡಿಸಿದ. ಕಾರ್ನಲ್ಲಿ ಹಿಂದಿರುಗುವಾಗ ಈ ಬಾರಿ ಮೌನ ಇನ್ನಷ್ಟು ಗಾಢ. ಪುನರ್ವಿ ಮಾತ್ರ, ಅಪ್ಪ, ಅಜಯ್ ಅಂಕಲ್ ಓಕೆ ಆಗ್ತಾರಾ ಅಂತ ಕೇಳಿದಳು. ಅಂಶ್ ಅವಳ ಕಡೆ ಮಿರರ್ನಲ್ಲಿ ನೋಡಿದ. ಹೌದು ಪ್ರಿನ್ಸಸ್, ಸ್ಮಾಲ್ ಸ್ಲಿಪ್ ಅಷ್ಟೇ. ಪ್ರಶಂಸಾ ಹೊರಗಡೆ ನೋಡ್ತಾ ಇದ್ದಳು. ಅವಳ ಮನಸ್ಸಿನಲ್ಲಿ ಇದು ನಿಜವಾಗಿಯೂ ಆಕ್ಸಿಡೆಂಟಾ? ಆದರೆ ಅವಳು ಮಾತಾಡಲಿಲ್ಲ. ಮನೆಗೆ ಬಂದ ನಂತರ ಸುಮಾ ಅವರು ಬಾಗಿಲು ತೆರೆದು ಬಂದ್ರಾ? ಹೇಗಿತ್ತು ಪಾರ್ಟಿ ಅಂತ ಕೇಳಿದರು. ಅಂಶ್ ನಗಲು ಪ್ರಯತ್ನಿಸಿ, ಕೊನೆಗೆ ಸ್ವಲ್ಪ ಡ್ರಾಮಾ ಆಯಿತು ಅಷ್ಟೇ ಅಮ್ಮ. ಏನಾಯಿತು? ಸುಮಾ ಅವರು ಕಾಳಜಿಯಿಂದ ಕೇಳಿದರು. ಯಾರೋ ಸ್ಲಿಪ್ ಆಗಿ ಬಿದ್ದರು. ನಥಿಂಗ್ ಸೀರಿಯಸ್, ಅಂಶ್ ಕಾಮಾಗಿ ಹೇಳಿದ. ಸುಮಾ ಉಸಿರೆಳೆದರು. ಸರಿ, ಒಳಗೆ ಹೋಗಿ ಮಲಗಿ ಅಂತ ಹೇಳಿದರು ಸುಮಾ ಅವರು. ಪುನರ್ವಿ ನಿದ್ದೆ ಕಣ್ಣು ಮಾಡ್ತಾ
ನನಗೆ ಸ್ಲೀಪ್ ಬರ್ತಾ ಇದೆ ಅಂತ ಹೇಳಿದಳು. ಪ್ರಶಂಸಾ ಅವಳನ್ನು ಎತ್ತಿಕೊಂಡು ಬಾ, ಡ್ರೆಸ್ ಚೇಂಜ್ ಮಾಡಿಕೊಂಡು ಮಲಗೋಣ. ಅಂಶ್ ಅವರಿಬ್ಬರನ್ನು ಕ್ಷಣಕಾಲ ನೋಡಿದ. ಪ್ರಶಂಸಾ ಪುನರ್ವಿಗೆ ಡ್ರೆಸ್ ಚೇಂಜ್ ಮಾಡಿ ಬೆಡ್ ಮೇಲೆ ಮಲಗಿಸಿದಳು. ಗುಡ್ ನೈಟ್ ಅಂತ ಮುತ್ತು ಕೊಟ್ಟಳು. ಪುನರ್ವಿ ತಕ್ಷಣ ನಿದ್ರೆ ಹೋದಳು. ಅಂಶ್ ಬಾಗಿಲಿಗೆ ಹೊರಗೆ ನಿಂತಿದ್ದ. ತಲೆನೋವು ಹೇಗಿದೆ? ಅವನು ನಿಧಾನವಾಗಿ ಕೇಳಿದ. ಸ್ವಲ್ಪ ಬೆಟರ್, ಪ್ರಶಂಸಾ ಉತ್ತರಿಸಿದಳು. ಕೆಲವು ಕ್ಷಣ ಮೌನ. ಪ್ರಶಂಸಾ ನಿಧಾನವಾಗಿ, ಅಂಶ್, ಇವತ್ತು ನಡೆದದ್ದು ನಿಜವಾಗಿ ಆಕ್ಸಿಡೆಂಟ್ ಅಂತ ನಿನಗೆ ಅನಿಸ್ತಾ ಇದೆಯಾ? ಅಂಶ್ ಅವಳನ್ನು ನೋಡಿದ. ಸ್ವಲ್ಪ ಸಮಯ ಯೋಚಿಸಿದ. ನಂತರ ಹೇಳಿದ, ಏನೋ ಗೊತ್ತಿಲ್ಲ, ಸ್ಲಿಪ್ಪಾಗಿ ಬಿದ್ದಿರಬಹುದು. ಸ್ಲಿಪ್ಪಾಗಿ ಬಿದ್ದರೆ ಅಷ್ಟೊಂದು ಏಟು ಹೇಗಾಗುತ್ತೆ ಎಂದು ಕೇಳ್ತಾಳೆ ಪ್ರಶಂಸಾ. ಅಂಶ್ ಹೇಳ್ತಾನೆ, ಅದು ಬಿಡು, ನೀನು ರೆಸ್ಟ್ ಮಾಡು. ಪ್ರಶಂಸಾ ಅವನ ಮಾತು ಕೇಳಿ ತಲೆ ಆಡಿಸಿದಳು. ಆದರೆ ಅವಳ ಕಣ್ಣುಗಳಲ್ಲಿ ಡೌಟ್ ಇನ್ನೂ ಉಳಿದಿತ್ತು. ಲಿವಿಂಗ್ ರೂಮ್ಗೆ ಹೋಗಿ ಅಂಶ್ ಸಂಜಯ್ಗೆ ಕಾಲ್ ಮಾಡಿ ಏನಾಯಿತು ಅಂತ ಕೇಳ್ತಾನೆ. ಪೊಲೀಸ್ ಬಂದರು, ಸಿಂಪಲ್ ಆಕ್ಸಿಡೆಂಟ್ ಅಂತ ನೋಟ್ ಮಾಡಿದ್ರು ಅಂತ ಸಂಜಯ್ ಹೇಳಿದ. ಅಂಶ್ ಶಾರ್ಟ್ ರಿಪ್ಲೈ ಕೊಟ್ಟ. ನೀನು ಏನಾದರೂ ಡೌಟ್ ಮಾಡ್ತಿದ್ದೀಯಾ? ಸಂಜಯ್ ಕೇಳಿದ. ಅಂಶ್ ಸ್ವಲ್ಪ ನಕ್ಕು ಈ ಬಾರಿ ಇಲ್ಲ ಎಂದು ಹೇಳಿದ. ಶೋರ್ ಅಂತ ಕೇಳಿದ ಸಂಜಯ್. ಅಂಶ್ ನಿಧಾನವಾಗಿ ಹೇಳಿದ, ನಾಳೆ ಮಾತಾಡೋಣ ಇದರ ಬಗ್ಗೆ. ನೀವು ಬೇಗ ಮನೆಗೆ ಹೋಗಿ ರೆಸ್ಟ್ ಮಾಡಿ ಹೇಳಿದ. ಕಾಲ್ ಕಟ್ ಮಾಡಿ ರೂಮ್ ಬಾಲ್ಕನಿಗೆ ಹೋಗಿ ನಿಂತ. ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಅವನ ಮನಸ್ಸಿನಲ್ಲಿ ಪಾರ್ಟಿಯಲ್ಲಿ ನಡೆದ ಘಟನೆ ಓಡುತ್ತಿತ್ತು. ಅವನು ಕಣ್ಣು ಮುಚ್ಚಿದ, ಮತ್ತೆ ತೆರೆದ. ನಂತರ ನಿಧಾನವಾಗಿ ತನ್ನಲ್ಲೇ ಹೇಳಿಕೊಂಡ, ಮೇ ಬಿ ಇದು ನಿಜವಾಗಿ ಆಕ್ಸಿಡೆಂಟ್ ಆಗಿರಬಹುದು. ಆದರೆ ಅವನ ಧ್ವನಿಯಲ್ಲಿ ಸ್ವಲ್ಪ ಅನುಮಾನ ಇನ್ನೂ ಉಳಿದಿತ್ತು. ಒಳಗೆ ಪ್ರಶಂಸಾ ಮಲಗಿದಂತೆ ಕಾಣ್ತಾ ಇದ್ದಳು. ಆದರೆ ಅವಳ ಕಣ್ಣು ತೆರೆದಿದ್ದವು. ಶಶಿ ಬಗ್ಗೆ, ಅಜಯ್ ಬಗ್ಗೆ, ಆಕ್ಸಿಡೆಂಟ್ ಎಲ್ಲವೂ ಮಿಕ್ಸ್ ಆಗಿ ತಲೆಯಲ್ಲಿ ಓಡುತ್ತಿತ್ತು. ಆ ರಾತ್ರಿ ಹೊರಗೆ ಎಲ್ಲವೂ ನಾರ್ಮಲ್, ಆದರೆ ಒಳಗೆ ಪ್ರಶ್ನೆಗಳು ಮೌನವಾಗಿ ಜೀವಂತವಾಗಿದ್ದವು. ಮರುದಿನ ಬೆಳಗ್ಗೆ ಮನೆ ಮತ್ತೆ ಸಾಮಾನ್ಯವಾಗಿದ್ದಂತೆ ಕಾಣ್ತಿತ್ತು. ಸುಮಾ ಅವರು ಕಿಚನ್ನಲ್ಲಿ ಕೆಲಸ. ಎಲ್ಲರೂ ಬ್ಯುಸಿಯಾಗಿದ್ರು. ಆದರೆ ಅಂಶ್ ಮತ್ತು ಪ್ರಶಂಸಾ ನಡುವೆ ಒಂದು ಹೇಳದ ಮೌನ. ಅಜಯ್ ಆಕ್ಸಿಡೆಂಟ್ ಆಗಿದೆ ಎಂದು ತಿಳಿದು ರಮ್ಯಾ ಇಂಡಿಯಾಗೆ ವಾಪಸ್ ಬರ್ತಾಳೆ. ಮುಖದಲ್ಲಿ ದಣಿವು, ಆದರೆ ಕಣ್ಣುಗಳಲ್ಲಿ ಒಂದು ನಿರ್ಧಾರ. ಅವಳು ಸುತ್ತಲೂ ನೋಡಿದಳು. ಈ ಊರಿಗೆ ಅವಳು ಹಲವು ವರ್ಷಗಳ ನಂತರ ಬಂದಿದ್ದಳು. ಅವಳ ಕೈಯಲ್ಲಿ ಒಂದು ಚಿಕ್ಕ ಬ್ಯಾಗ್. ಅವಳು ನಿಧಾನವಾಗಿ ಆಟೋ ಹತ್ತಿ ಸಿಟಿ ಹಾಸ್ಪಿಟಲ್ ಹೋಗಬೇಕು ಅಂದಳು. ಹಾಸ್ಪಿಟಲ್ ರಿಸೆಪ್ಷನ್ ಬಳಿ ಎಕ್ಸ್ಕ್ಯೂಸ್ ಮೀ, ಅಜಯ್ ಅಡ್ಮಿಟೆಡ್ ಇದ್ದಾರಾ ಎಂದು ಕೇಳಿದಳು. ನರ್ಸ್ ರೆಕಾರ್ಡ್ಸ್ ನೋಡಿ ಎಸ್, ವಾರ್ಡ್ ನಂಬರ್ 203. ರಮ್ಯಾ ನಿಧಾನವಾಗಿ ಅಲ್ಲಿ ಹೋದಳು. ವಾರ್ಡ್ 203. ಅಜಯ್ ಬೆಡ್ ಮೇಲೆ ಇದ್ದ. ತಲೆಗೆ ಬ್ಯಾಂಡೇಜ್. ಅವನು ಕಣ್ಣು ತೆರೆದಾಗ ಡೋರ್ ಬಳಿ ನಿಂತಿದ್ದಳು ರಮ್ಯಾ. ಅಜಯ್ ಶಾಕ್. ರಮ್ಯಾ? ಅವಳು ಮುಂದೆ ಬಂದು ನಿಂತಳು. ಹೌದು ನಾನು. ನೀನು ಇಲ್ಲಿ? ಅವನು ಗಾಬರಿಯಿಂದ ಕೇಳಿದ. ರಮ್ಯಾ ಕಾಮಾಗಿ, ನಿನ್ನ ಆಕ್ಸಿಡೆಂಟ್ ಬಗ್ಗೆ ಕೇಳಿದೆ, ನೋಡ್ಕೊಳ್ಳೋಕೆ ಬಂದೆ. ಅಜಯ್ ಮುಖದಲ್ಲಿ ಕನ್ಫ್ಯೂಷನ್. ಯಾರು ಹೇಳಿದ್ರು? ಅದನ್ನು ಬಿಡು, ಇದೆಲ್ಲ ಏನು, ಹೇಗಾಯಿತು? ಹೃದಾಂಶ್ ಹೇಗಿದ್ದಾನೆ? ಆ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಅಜಯ್ ಮುಖ ಸ್ಟಿಫ್ ಆಯಿತು. ನಿನಗೆ ಇನ್ನೂ ಅವನ ಬಗ್ಗೆ ಕನ್ಸರ್ನಾ? ಅವನು ತುಸು ಕಠಿಣವಾಗಿ ಕೇಳಿದ. ಕನ್ಸರ್ನ್ ಅಲ್ಲ, ಪ್ರೀತಿ, ರಮ್ಯಾ ನೇರವಾಗಿ ಹೇಳಿದಳು. ಅಜಯ್ ಕಣ್ಣು ತಪ್ಪಿಸಿದ. ಅವನು ಎಲ್ಲಿದ್ದಾನೆ? ಫ್ಯಾಮಿಲಿ ಜೊತೆ. ನೀನು ಪಾರ್ಟಿಗೆ ಹೋಗಿದ್ದೆ ಅಲ್ವಾ, ಏನಾಯಿತು ಅಲ್ಲಿ ಅಂತ ಕೇಳ್ತಾಳೆ. ಗೊತ್ತಿಲ್ಲ, ಯಾರ ಮೇಲೂ ಅಟ್ಯಾಕ್ ಮಾಡೋಕೆ ಬಂದಿದ್ರು. ಅಂಶ್ ಮತ್ತು ಪ್ರಶಂಸಾ ಇರೋ ಕಡೆ ಹೋಗುವಾಗ ನಾನು ಅಡ್ಡ ಹೋದೆ, ಸೊ ನನಗೆ ಏಟು ಆಯಿತು ಅಂತ ಹೇಳ್ತಾನೆ. ಅವಳೇ ಮಾಡಿಸಿರ್ತಾಳೆ, ಬೇರೆ ಯಾರೂ ಅಲ್ಲ ಅಂತ ಕೋಪದಲ್ಲಿ ಹೇಳ್ತಾಳೆ ರಮ್ಯಾ. ಯಾರು ಅಂತ ಕೇಳ್ತಾನೆ ಅಜಯ್. ಇನ್ಯಾರು? ಶಶಿ ಅಂತ ಹಲ್ಲು ಕಚ್ಚಿ ಹೇಳ್ತಾಳೆ. ಅದಿರಲಿ, ನೀನು ಯಾಕೆ ಬಂದೆ? ನಿನ್ನ ಮೇಲೆ ತುಂಬ ದ್ವೇಷ ಇದೆ ಅವಳಿಗೆ. ನಿನ್ನ ಬಿಡಲ್ಲ. ನೀನು ಇಲ್ಲೇ ಇದ್ದರೆ ಹೋಗು ನೀನು. ನನಗೆ ಏನೂ ಆಗಿಲ್ಲ, ಆರಾಮಿದ್ದೇನೆ ಹೇಳ್ತಾನೆ ಅಜಯ್. ನಾನು ಹೋಗೋಕೆ ಬಂದಿಲ್ಲ, ಏನಾದರೂ ಒಂದು ಆಗಲೇಬೇಕು ಅಂತ ಡಿಸೈಡ್ ಮಾಡಿ ಬಂದಿದ್ದೀನಿ.
ನಾನು ಆ ಮನೆಗೆ ಮತ್ತೆ ಹೋಗಬೇಕು, ಇಲ್ಲ ಅಂದರೆ ಪುನರ್ವಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ನೀನು ಇನ್ನು ಆ ಮನೆಗೆ ಹೋಗೋದು ಸಾಧ್ಯ ಇಲ್ಲ ಹೇಳ್ತಾನೆ ಅಜಯ್. ಯಾಕೆ ಆಗಲ್ಲ? ಅಂಶ್ ಜೊತೆ ಮಾತಾಡಿ ಎಲ್ಲ ವಿಷಯ ಹೇಳಬೇಕು. ಅವನು ನನ್ನ ಮಾತು ನಂಬಿ ನನ್ನ ಮತ್ತೆ ಕರ್ಕೊಂಡು ಹೋಗ್ತಾನೆ ಹೇಳ್ತಾಳೆ. ಅಜಯ್ ಏನು ಹೇಳದೆ ಸುಮ್ಮನೆ ಇರ್ತಾನೆ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.